ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಅಂಡಾ ಕೋಲಾಪುರಿ ಅಥವಾ ಎಗ್ ಕೋಲಾಪುರಿ ಮಾಡ್ತಿದ್ದೇನೆ. ಇದು ಆಕ್ಚುಲಿ ಒಥೆಂಟಿಕ್ ರೆಸಿಪಿ ಅಲ್ಲ, ಯಾಕೆಂದ್ರೆ ಒಥೆಂಟಿಕ್ ರೆಸಿಪಿಯಲ್ಲಿ ಅವರು ಕಾಂದ ಲಸೂನ್ ಮಸಾಲ ಅಂತ ಸಿಗ್ತದೆ, ಅದನ್ನು ಯೂಸ್ ಮಾಡಿ ಮಾಡ್ತಾರೆ. ಇಲ್ಲಿ ನಮ್ಗೆ ಅದು ಸಿಗೋದಿಲ್ಲ. ಸೊ ನಾನೇನ್ ಮಾಡ್ತಿದ್ದೇನೆ ಅಂದ್ರೆ ಒಂದು ಸ್ಪೈಸಿ ಮಕ್ನಿ ಗ್ರೇವಿ ಮಾಡ್ತಿದ್ದೇನೆ. ಮತ್ತೆ ಇದು ಯಾರಿಗೆಲ್ಲ ಎಗ್ ಇಷ್ಟ ಅಲ್ಲ, ಅವರಿಗೆ ತುಂಬಾ ಇಷ್ಟ ಆಗ್ಬೋದು ಈ ರೆಸಿಪಿ. ಈ ರೆಸಿಪಿಯನ್ನು ನೀವು ತಂದೂರಿ ರೋಟಿ ಅಥವಾ ನಾನ್ ಜೊತೆ ತಿನ್ಬಹುದು, ತುಂಬಾ ಒಳ್ಳೇದಾಗ್ತದೆ. ಸೊ ಫಸ್ಟಿಗೆ ನಾನು ನಿಮ್ಗೆ ಮಕ್ನಿ ಗ್ರೇವಿ ಹೇಗೆ ಮಾಡುದು ಅಂತ ಹೇಳಿಕೊಡ್ತಿದ್ದೇನೆ. ಈ ಮಕ್ನಿ ಗ್ರೇವಿ ನೀವು ಖಾಲಿ ಎಗ್ ಹಾಕ್ಬೇಕು ಅಂತ ಇಲ್ಲ, ಇದಕ್ಕೆ ಪನೀರ್ ಅಥವಾ ವೆಜಿಟೇಬಲ್ ಏನು ಹಾಕ್ಬಹುದು, ಅದು ನಿಮ್ಮ ಇಷ್ಟ, ಏನ್ ಬೇಕಾದ್ರೂ ಹಾಕ್ಬಹುದು. ನಾನೀಗ ನಾನು ನಿಮ್ಗೆ ಮಕ್ನಿ ಗ್ರೇವಿ ಹೇಗೆ ಮಾಡುದು ಅಂತ ಹೇಳಿಕೊಡ್ತಿದ್ದೇನೆ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ಸೂಪರ್ ಟೇಸ್ಟಿಯಾದ ಎಗ್ ಕೋಲಾಪುರಿ ಮಾಡ್ತಿದ್ದೇನೆ. ತುಂಬಾ ರುಚಿಕರವಾದ ರೆಸಿಪಿ ಇದು ನೀವು ಎಗ್ ಬದಲು ನೀವು ಬೇರೆ ಕೂಡ ಹಾಕ್ಬಹುದು, ಅಂದ್ರೆ ಪನೀರ್ ವೆಜಿಟೇಬಲ್ ಏನಾದ್ರೂ ಹಾಕ್ಬಹುದು. ಯಾರೆಲ್ಲ ವೆಜ್ ಇದ್ದೀರಿ, ವೆಜ್ ಪನೀರ್ ಹಾಕ್ಬಹುದು ಅಥವಾ ವೆಜಿಟೇಬಲ್ ಮಿಕ್ಸ್ ವೆಜಿಟೇಬಲ್ ಕೂಡ ಇದಕ್ಕೆ ಹಾಕ್ಬಹುದು. ಮಕ್ನಿ ಗ್ರೇವಿ ಮಾಡ್ಲಿಕ್ಕೆ 8 ರೆಡ್ ಚಿಲ್ಲೀಸ್ ಮತ್ತೆ 5 ಶಾರ್ಟ್ ರೆಡ್ ಚಿಲ್ಲೀಸ್, 1 ಉದ್ದ ಮೆಣಸು ಮತ್ತೆ ಗಿಡ್ಡ ಮೆಣಸು, 10 ಕ್ಯಾಶ್ಯೂಸ್, 1 ಟೀ ಸ್ಪೂನ್ ಕೊತ್ತಂಬರಿ, 1 ಟೀ ಸ್ಪೂನ್ ತಿಲ್, 1 ಟೀ ಸ್ಪೂನ್ ಕಸ್ಕಸ್, ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಜೀರಿಗೆ, 8 ಲವಂಗ, 3 ಇಲೈಚಿ, ಮತ್ತೆ 1 ದೊಡ್ಡ ಇಲೈಚಿ ಅಂದ್ರೆ ದೊಡ್ಡದು ಇದು ಸಿಗ್ತದೆ, ಏಲಕ್ಕಿ ಸಿಗ್ತದಲ್ಲ ಅದು, ಮತ್ತೆ ಸ್ವಲ್ಪ ಚಿಕ್ಕ ಪೀಸ್ ದಾಲ್ಚಿನ್ನಿ ಅಂದ್ರೆ ಕೆತ್ತೆ. 3 ಟೀ ಸ್ಪೂನ್ ಆಯಿಲ್ ಹಾಕಿ ಇದನ್ನೆಲ್ಲ ಫ್ರೈ ಮಾಡಿ. ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿ ಇದಕ್ಕೆ ಈಗ ಅರ್ಧ ಗ್ರೇಟೆಡ್ ಕೋಕೋನಟ್ ಅಂದ್ರೆ ತುರಿದದ್ದು ಕೋಕೋನಟ್ ಅನ್ನು ಹಾಕಬೇಕು. ಮತ್ತೆ 1-2 ಟೊಮೆಟೊವನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 5 ಮಿನಿಟ್ಸ್ ಅಟ್ಲೀಸ್ಟ್ ನೀವು ಫ್ರೈ ಮಾಡಬೇಕು. ಇದಕ್ಕೆ ಒಂದು ಕಪ್ ಅಷ್ಟು ಬಿಸಿ ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿ ಇದನ್ನು ಒಂದು 10ರಿಂದ 12 ನಿಮಿಷ ತನಕ ನೀವು ಕುದಿಸ್ಬೇಕು. ಅದು ಒಳ್ಳೆ ಡ್ರೈ ತನಕ ಆಗ್ತದೆ. ಅದರ ನಂತರ ಇದನ್ನು ಕೂಲ್ ಮಾಡಿ ಇದನ್ನು ಗ್ರೈಂಡ್ ಮಾಡಬೇಕು. ಈಗ ಒಂದು ಬಾಣಲೆಗೆ 3 ಟೀ ಸ್ಪೂನ್ ಆಯಿಲ್ ಹಾಕಿ ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆ, 2 ಪುಲಾವ್ ಎಲೆ ಮತ್ತೆ 2 ಡ್ರೈ ರೆಡ್ ಚಿಲ್ಲೀಸ್ ಉಂಟಲ್ಲ ಅದನ್ನು ಕಟ್ ಮಾಡಿ ಹಾಕಿ, ನಂತರ ಇದಕ್ಕೆ 2 ಈರುಳ್ಳಿಯನ್ನು ಸ್ಲೈಸ್ ಮಾಡಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ. ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ 2 ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್. ನಾನಂದ್ರೆ ನನ್ನ ಹತ್ರ ಚಿಲ್ಲಿ ಪೇಸ್ಟ್ ಇತ್ತು, ಸೊ ನಾನು ಅದನ್ನು ಯೂಸ್ ಮಾಡಿದ್ದೇನೆ. ಇದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಬೆಸ್ಟ್. ಆದ್ರೆ ಇದು ಕೂಡ ಮಾಡಬಹುದು, ಚಿಲ್ಲಿ ಪೇಸ್ಟ್ ಇದ್ರೆ ನೀವು ಚಿಲ್ಲಿ ಪೇಸ್ಟ್ ಕೂಡ ಹಾಕ್ಬಹುದು. ಮತ್ತೆ 1 ಟೀ ಸ್ಪೂನ್ ಹಳದಿ ಪೌಡರ್ ಅನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಮಸಾಲೆ ಚೆನ್ನಾಗಿ ಫ್ರೈ ಆಗ್ಬೇಕು. ಈಗ ನಾವು ಗ್ರೈಂಡ್ ಮಾಡಿದೀವಲ್ಲ ಅದು ಮಸಾಲವನ್ನು ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸಿ, ಒಳ್ಳೆ ಮಾಡಿ ಕುದಿಸ್ಬೇಕು ಇದನ್ನು. ಅದು ಕುದಿಯುವ ತನಕ ನಾವು ಇಲ್ಲಿ ಎಗ್ ಪ್ರಿಪರೇಷನ್ ಮಾಡುವ. ಅದಕ್ಕೆ 2 ಟೀ ಸ್ಪೂನ್ ಆಯಿಲ್ಗೆ 1 ಈರುಳ್ಳಿ ಮತ್ತೆ 1 ಕ್ಯಾಪ್ಸಿಕಮ್ ಅನ್ನು 1 ಈರುಳ್ಳಿ ಮತ್ತೆ 1 ಕ್ಯಾಪ್ಸಿಕಮ್ ಅನ್ನು ಕ್ಯೂಬ್ ಆಗಿ ಕಟ್ ಆಗಿ ಫ್ರೈ ಮಾಡಿ. ಇದಕ್ಕೆ ಬಟರ್ ಕೂಡ ಹಾಕ್ಬೇಕು, 1 ದೊಡ್ಡ ಪೀಸ್ ಬಟರ್ ಹಾಕ್ಬೇಕು. ಮತ್ತೆ ಇದಕ್ಕೆ ಬಾಯ್ಲ್ ಮಾಡಿಟ್ಟ ಎಗ್ ಅನ್ನು ಹಾಕಿ, ನಾನು 10 ಎಗ್ ಯೂಸ್ ಮಾಡ್ತಾ ಇದ್ದೇನೆ. ಸೊ ಇದನ್ನು ಕೂಡ 1 ನಿಮಿಷ ತನಕ ಫ್ರೈ ಮಾಡಿ. ಇದಕ್ಕೆ ಅರ್ಧ ಟೀ ಸ್ಪೂನ್ ಹಳದಿ ಪೌಡರ್ ಮತ್ತೆ 1 ಟೀ ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿ. ಇಲ್ಲಿ ಕೂಡ ನಾನು ಚಿಲ್ಲಿ ಪೇಸ್ಟ್ ಹಾಕ್ತಿದ್ದೇನೆ, ನನ್ನ ಹತ್ರ ಇದ್ದ ಕಾರಣ ನಾನು ಚಿಲ್ಲಿ ಪೇಸ್ಟ್ ಹಾಕ್ತಿದ್ದೇನೆ, ಇಲ್ಲದಿದ್ರೆ ಚಿಲ್ಲಿ ಪೌಡರ್ ಹಾಕ್ತಿದ್ದೆ. ಸೊ ನೀವು ಚಿಲ್ಲಿ ಪೌಡರ್ ಹಾಕಿ ಮತ್ತೆ ಇದನ್ನು ಚೆನ್ನಾಗಿ
ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ಇದನ್ನು ಸೈಡ್ಗೆ ಇಟ್ಟು ನಾವು ಪ್ರಿಪರೇಷನ್ ಮಾಡಿದ್ದೀವಲ್ಲ ಕೋಲ್ಹಾಪುರಿ ಗ್ರೇವಿ, ಅದಕ್ಕೆ ಈ ಎಗ್ ಮಿಕ್ಸ್ಚರ್ ಅನ್ನು ಹಾಕಿ 10 ನಿಮಿಷದಷ್ಟು ಕುದಿಸಿ, ಇದನ್ನು ಚೆನ್ನಾಗಿ ಕುದಿಸಿ ನಂತರ ಇದಕ್ಕೆ ಕಸೂರಿ ಮೇಥಿ 1 ಟೀ ಸ್ಪೂನ್ ಮತ್ತೆ ಅರ್ಧದಷ್ಟು ಫ್ರೆಶ್ ಕ್ರೀಮ್ ಬರ್ತದಲ್ಲ, ಅದರ ಅರ್ಧದಷ್ಟು ಫ್ರೆಶ್ ಕ್ರೀಮ್ ಅನ್ನು ಹಾಕಿ ಇನ್ನು 1-2 ನಿಮಿಷ ಕುದಿಸಿ. ನಮ್ಮ ಎಗ್ ಕೋಲ್ಹಾಪುರಿ ರೆಡಿ ಆಗಿದೆ. ಗಾರ್ನಿಶ್ಗೆ ನೀವು ಫ್ರೆಶ್ ಕ್ರೀಮ್ ಮತ್ತು ಬಟರ್ ಅನ್ನು ಹಾಕಿ ಗಾರ್ನಿಶ್ ಮಾಡಿ ಸರ್ವ್ ಮಾಡಿ. ಈ ಮಕ್ರಿ ಗ್ರೇವಿ ಮಾಡಿದ್ರೆ ನೀವು ಸ್ಟೋರ್ ಕೂಡ ಮಾಡಬಹುದು. ಮತ್ತೆ ನಿಮ್ಗೆ ಯಾವ್ದು ಬೇಕು ಅದು ಹಾಕ್ಬಹುದು. ಅಂದ್ರೆ ವೆಜ್ಜಿನವರು ಪನೀರ್, ವೆಜಿಟೇಬಲ್ ಏನೋ ಹಾಕ್ಬಹುದು. ಇವನ್ ಚಿಕನ್ ಕೂಡ ಹಾಕ್ಬಹುದು ಇದಕ್ಕೆ, ನಾನ್ ವೆಜ್ ಅವರು. ನಾನು ಎಗ್ ಹಾಕಿದ್ದೇನಲ್ಲ, ಹಾಗೆ ನೀವು ಚಿಕನ್ ಅಥವಾ ಪನೀರ್ ಅಥವಾ ವೆಜಿಟೇಬಲ್ ಹಾಕ್ಬಹುದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.